ಓಂ ಶಾಂತಿ. ಮುರುಳಿ ದಿನಾಂಕ 30/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ರಾಜಋಷಿ ಆಗಿದ್ದೀರಾ. ನೀವೀಗ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು. ಜೊತೆಗೆ ದೈವಿ ಗುಣವನ್ನೂ ಕೂಡ ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು. ಪ್ರಶ್ನೆ: ಉತ್ತಮ ಪುರುಷರಾಗುವುದಕ್ಕೋಸ್ಕರ ಯಾವ ಪುರುಷಾರ್ಥ ಮಾಡಬೇಕು? ಯಾವ ಮಾತಿನ ಕಡೆ ಬಹಳಷ್ಟು ಗಮನ ಇರಬೇಕು? ಉತ್ತರ: ಉತ್ತಮ ಪುರುಷರಾಗಲು ಶಿಕ್ಷಣದ ಬಗ್ಗೆ ಎಂದೂ ಮುನಿಸಿಕೊಳ್ಳಬಾರದು. ಈ ಶಿಕ್ಷಣಕ್ಕೂ ಜಗಳ ಹೊಡೆದಾಟಕ್ಕೂ ಏನೂ ಸಂಬಂಧ ಇಲ್ಲ. ನೀವು ಚೆನ್ನಾಗಿ ಓದಿದರೆ, ಕಲಿತರೆ ರಾಜರಾಗುತ್ತೀರಾ. ಏನೂ ಕಲಿಯದಿದ್ದರೆ ಪ್ರಜೆಗಳಾಗಿ ಕಲಿತವರ ಸೇವೆ ಮಾಡಬೇಕಾಗುತ್ತದೆ. ಆದ್ದರಿಂದ ಸದಾ ತಮ್ಮ ಉನ್ನತಿಯ ವಿಚಾರ ಮನಸ್ಸಿನಲ್ಲಿ ಇರಬೇಕು. ನಿಮ್ಮ ನಡತೆಯ ಬಗ್ಗೆ ಬಹಳಷ್ಟು ಗಮನ ಇರಬೇಕು. ದೇವತೆಗಳ ಸಮಾನ ಆಗಬೇಕು. ಅದಕ್ಕೋಸ್ಕರ ನಿಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು. ನೀವೀಗ ಬಹಳಷ್ಟು ಮಧುರರಾಗಬೇಕು. ನಿಮ್ಮ ಮುಖದಿಂದ ಬರುವ ಒಂದೊಂದು ಶಬ್ದ ಎಲ್ಲರಿಗೂ ಮಧುರ ಎಂದು ಅನುಭವ ಆಗಬೇಕು. ಯಾರಿಗೂ ದುಃಖವನ್ನು ಕೊಡಬಾರದು. ನಮ್ಮ ಶಬ್ದದಿಂದ ಯಾರಿಗೂ ದುಃಖ ಆಗಬಾರದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಮತ್ತು ಕೇಳುತ್ತಾರೆ, ನಿಮ್ಮ ಬುದ್ಧಿಯ ನೆಲೆ ಎಲ್ಲಿದೆ? ಮನುಷ್ಯರ ಬುದ್ಧಿ ಸದಾ ಅಲೆದಾಡುತ್ತಿರುತ್ತದೆ. ಕೆಲವೊಮ್ಮೆ ಒಂದು ಕಡೆ ಬುದ್ಧಿ ಅಲೆದಾಡುತ್ತಿದ್ದರೆ, ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಮನುಷ್ಯರ ಬುದ್ಧಿ ಅಲೆದಾಡುತ್ತಿರುತ್ತದೆ. ತಂದೆ ತಿಳಿಸುತ್ತಾರೆ, ಈಗ ನಿಮ್ಮ ಬುದ್ಧಿಯ ಅಲೆದಾಟ ಸಮಾಪ್ತಿಯಾಗಿದೆ. ಬುದ್ಧಿಯನ್ನು ಒಂದೇ ಸ್ಥಾನದಲ್ಲಿ ನಾವೀಗ ಜೋಡಣೆ ಮಾಡಬೇಕು. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಈಗ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ಇಡೀ ಜಗತ್ತೇ ತಮೋ ಪ್ರಧಾನ ಆಗಿದೆ. ಆತ್ಮರು ಮೊದಲು ಸತೋ ಪ್ರಧಾನ ಆಗಿದ್ದರು. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ತಮೋ ಪ್ರಧಾನ ಆಗಿದ್ದಾರೆ. ಪುನಃ ತಂದೆ ಹೇಳುತ್ತಾರೆ, ಸತೋ ಪ್ರಧಾನ ಆಗಬೇಕು. ಆದ್ದರಿಂದ ನಿಮ್ಮ ಬುದ್ಧಿಯನ್ನು ತಂದೆಯ ಜೊತೆ ಜೋಡಣೆ ಮಾಡಿ. ಈಗ ವಾಪಸ್ ಹೋಗಬೇಕಾಗಿದೆ. ಮತ್ತು ಯಾರಿಗೂ ಜಗತ್ತಿನಲ್ಲಿ ಈ ಮಾತು ಗೊತ್ತಿಲ್ಲ, ನಾವೀಗ ವಾಪಸ್ ಮನೆಗೆ ಹೋಗಬೇಕು ಎಂದು. ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಈ ರೀತಿ ಆದೇಶ ಸಿಗುತ್ತಿಲ್ಲ, ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಎಷ್ಟು ಸಹಜವಾದ ಮಾತನ್ನು ತಂದೆ ತಿಳಿಸುತ್ತಾರೆ. ಕೇವಲ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈ ರೀತಿ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ತಂದೆ ಮಾತ್ರ ತಿಳಿಸುತ್ತಾರೆ. ತಂದೆ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ಬ್ರಹ್ಮ ಕೂಡ ತಂದೆ ಹೇಳುವುದನ್ನು ಕೇಳಿಸಿಕೊಳ್ಳುತ್ತಾರೆ. ಪತಿತರಿಂದ ಪಾವನ ಆಗಲು ಮತ್ತು ವಾಪಸ್ ಮನೆಗೆ ಹೋಗಲು ಬಹಳ ಒಳ್ಳೆಯ ಮತವನ್ನು ತಂದೆ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನೀವೇ ಮೊದಲು ಸತೋ ಪ್ರಧಾನ ಆಗಿದ್ದೀರಿ. ಈಗ ಪುನಃ ಸತೋ ಪ್ರಧಾನ ಆಗಬೇಕು. ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ಪುನಃ 84 ಜನ್ಮವನ್ನು ಭೋಗಿಸಿ ನೀವು ಕವಡೆಯ ಸಮಾನ ಆಗಿದ್ದೀರಾ. ನೀವೇ ಮೊದಲು ವಜ್ರ ಸಮಾನ ಆಗಿದ್ದೀರಿ. ಈಗ ಪುನಃ ವಜ್ರ ಸಮಾನ ಆಗಬೇಕು. ಬಾಬಾ ಬಹಳ ಸರಳವಾದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರು ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಶರೀರ ಅಂತೂ ವಾಪಸ್ ಹೋಗುವುದಿಲ್ಲ. ತಂದೆಯ ಬಳಿ ಮಕ್ಕಳು ಖುಷಿಯಿಂದ ಹೋಗಬೇಕು. ತಂದೆ ಏನು ಶ್ರೀಮತವನ್ನು ಕೊಡುತ್ತಾರೋ ಆ ಶ್ರೀಮತದಂತೆ ನಡೆಯುವುದರಿಂದ ನೀವು ಶ್ರೇಷ್ಠರಾಗುತ್ತೀರಾ. ಪವಿತ್ರ ಆತ್ಮರು ಮೂಲ ವತನಕ್ಕೆ ಹೋಗಿ ನಂತರ ಹೊಸ ಜಗತ್ತಿನಲ್ಲಿ ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತಾರೆ.
ಈಗ ಇದಂತೂ ನಿಮಗೆ ನಿಶ್ಚಯ ಇದೆ. ನಿಮಗೆ ಇದೊಂದೇ ಚಿಂತೆ ಇರಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ. ವಿದ್ಯಾರ್ಥಿಗಳು ಯಾರು ಚೆನ್ನಾಗಿ ಓದುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದು ಶಿಕ್ಷಣ ಆಗಿದೆ. ನೀವು ಕಲ್ಪ ಕಲ್ಪವೂ ಕೂಡ ಇದೇ ರೀತಿ ಶಿಕ್ಷಣವನ್ನು ಓದುತ್ತೀರಾ. ತಂದೆ ಕಲ್ಪ ಕಲ್ಪವೂ ಬಂದು ಇದೇ ರೀತಿ ಓದಿಸುತ್ತಾರೆ. ಏನೆಲ್ಲ ಸಮಯ ಪಾಸ್ ಆಗಿದೆಯೋ ಅದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಾಟಕದ ಅನುಸಾರ ತಂದೆಯ ಪಾತ್ರ ಮತ್ತು ಮಕ್ಕಳಾದ ನಿಮ್ಮ ಪಾತ್ರ ನಡೆಯುತ್ತಾ ಇದೆ. ತಂದೆ ಸರಿಯಾಗಿ ಸಲಹೆ ಕೊಡುತ್ತಾರೆ. ಮಕ್ಕಳು ಹೇಳುತ್ತೀರಾ, ಬಾಬಾ, ನಾವು ನಿಮ್ಮನ್ನು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೇವೆ. ಇದಂತೂ ಮಾಯೆಯ ಬಿರುಗಾಳಿಯಾಗಿದೆ. ಮಾಯೆ ಆತ್ಮ ಜ್ಯೋತಿಯನ್ನು ನಂದುವಂತೆ ಮಾಡುತ್ತದೆ. ತಂದೆಗೆ ಜ್ಯೋತಿ ಎಂದು ಕರೆಯುತ್ತೇವೆ. ಸರ್ವಶಕ್ತಿವಂತ ತಂದೆ ಸರ್ವಶಕ್ತಿಗಳ ಅಧಿಕಾರಿ ಆಗಿದ್ದಾರೆ. ವೇದ ಶಾಸ್ತ್ರ ಸರ್ವ ಮಾತಿನ ಸಾರವನ್ನು ತಂದೆ ನಮಗೆ ತಿಳಿಸುತ್ತಾರೆ. ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ಎಂದು. ಶಿವ ತಂದೆ ಹೇಳುತ್ತಾರೆ, ನಾನು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ಎಂದು. ಇದರಲ್ಲಿ ಬ್ರಹ್ಮ ಕೂಡ ಬಂದು ಬಿಡುತ್ತಾರೆ. ಇದರಲ್ಲಿ ಗೊಂದಲದ ಮಾತಿಲ್ಲ. ಇದು ಬಹಳ ಸಹಜವಾದ ರಾಜಯೋಗ ಆಗಿದೆ. ನೀವು ರಾಜ ಋಷಿ ಆಗಿದ್ದೀರಾ. ಋಷಿ ಎಂದು ಪವಿತ್ರ ಆತ್ಮರಿಗೆ ಕರೆಯಲಾಗುತ್ತದೆ. ನಿಮ್ಮಂತಹ ಋಷಿಗಳು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ಆತ್ಮಕ್ಕೆ ಋಷಿ ಎಂದು ಕರೆಯಲಾಗುತ್ತದೆ. ಶರೀರಕ್ಕೆ ಋಷಿ ಎಂದು ಕರೆಯುವುದಿಲ್ಲ. ಆತ್ಮ ಋಷಿ ಆಗಿದೆ. ರಾಜ ಋಷಿ ಆಗಿದ್ದೆ. ರಾಜ್ಯವನ್ನು ಎಲ್ಲಿಂದ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ? ತಂದೆಯಿಂದ. ಅಂದ ಮೇಲೆ ಮಕ್ಕಳಾದ ನಿಮಗೆ ಈಗ ಎಷ್ಟೊಂದು ಖುಷಿ ಇರಬೇಕು. ನಾವು ಶಿವ ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ತಂದೆ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ. ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದವರು. ಪುನಃ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ. ದೇವತೆಗಳ ಚಿತ್ರ ಕೂಡ ಇದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗುತ್ತದೆ ಎಂದು. ಈಗ ತಂದೆ ತಿಳಿಸುತ್ತಿದ್ದಾರೆ, ಮನುಷ್ಯರ ಜ್ಯೋತಿ ಎಂದೂ ಕೂಡ ಜ್ಯೋತಿಯಲ್ಲಿ ಹೋಗಿ ಸಮಾವೇಶ ಆಗುವುದಿಲ್ಲ. ಯಾರು ಸದಾಕಾಲಕ್ಕೋಸ್ಕರ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇಡೀ ದಿನ ಮಕ್ಕಳಾದ ನೀವು ಈ ರೀತಿ ವಿಚಾರವನ್ನು ಮಾಡುತ್ತಿರಬೇಕು. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ. ನೋಡಿ, ನಿಮಗೆ ಯಾರು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ? ಸ್ವಯಂ ಪರಮಾತ್ಮ ಓದಿಸುತ್ತಿದ್ದಾರೆ. ಕೃಷ್ಣನಿಗೆ ರಾಜಕುಮಾರ ಕೃಷ್ಣ ಎಂದು ಕರೆಯುತ್ತೇವೆ. ಭಗವಂತನಿಗೆ ಎಂದೂ ರಾಜ ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತೇವೆ. ತಂದೆ ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ. ಈಗ ನಮಗೆ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆ, ಅಂದರೆ ದೈವಿ ರಾಜಧಾನಿಯನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ. ದೇವತೆಗಳ ಚಿತ್ರ ಇದೆ. ಆದಿ ಸನಾತನ ದೇವಿ ದೇವತೆಗಳು ಎಂದು ಅವರಿಗೆ ಕರೆಯಲಾಗುತ್ತದೆ. ಅವರೇ ವಿಶ್ವಕ್ಕೆ ಮಾಲೀಕರಾಗಿದ್ದರು. ಸತ್ಯುಗ ಎಂದು ದೇವತೆಗಳಿದ್ದ ಜಗತ್ತಿಗೆ ಕರೆಯಲಾಗುತ್ತಿತ್ತು. ಈಗ ನೀವು ಸಂಗಮ ಯುಗದ ನಿವಾಸಿಯಾಗಿದ್ದೀರಾ. ನಿಮಗೆ ಗೊತ್ತಿದೆ, ಶಿವ ತಂದೆ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಿದ್ದಾರೆ. ನಾವೀಗ ಸಂಪೂರ್ಣ ಸತ್ಯತೆ ಉಳ್ಳವರು ಆಗುತ್ತಿದ್ದೇವೆ. ವಿಕಾರಿಗಳಿಗೆ ಅಸತ್ಯವಂತರು ಎಂದು ಕರೆಯಲಾಗುತ್ತದೆ. ದೇವತೆಗಳು ಪವಿತ್ರ ಆಗಿದ್ದರು. ಬೆಳಕಿನ ಪವಿತ್ರತೆಯ ಕಿರೀಟ ದೇವತೆಗಳಿಗೆ ತೋರಿಸಲಾಗುತ್ತದೆ. ಪವಿತ್ರತೆಯ ಪ್ರಭಾವಳಿ ದೇವತೆಗಳಿಗೆ ಇತ್ತು. ಅಸತ್ಯವಂತರು ಅಂದರೆ ಒಂದು ಹೆಜ್ಜೆಯಲ್ಲೂ ಕೂಡ ಅವರು ಸರಿಯಾಗಿ ನಡೆದುಕೊಳ್ಳುವುದಿಲ್ಲ.
ಶಿವಾಲಯದಿಂದ ಕೆಳಗೆ ಇಳಿಯುತ್ತಾ ವೇಶ್ಯಾಲಯಕ್ಕೆ ಬಂದು ತಲುಪಿದ್ದೇವೆ. ಇದು ಹೊಸ ಮಾತಾಗಿದೆ. ಇದನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಯಾವಾಗ ನೀವು ಯಾರಿಗಾದರೂ ತಂದೆಯ ಪರಿಚಯವನ್ನು ಚೆನ್ನಾಗಿ ತಿಳಿಸುತ್ತೀರೋ ಆಗ ಹೇಳಬೇಕಾಗಿದೆ, ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಎಲ್ಲಿಯವರೆಗೂ ತಂದೆ ಸ್ವರ್ಗದ ರಚಯಿತ ಅನ್ನುವ ಪರಿಚಯವನ್ನು ನೀವು ಸರಿಯಾಗಿ ತಿಳಿಸುವುದಿಲ್ಲ, ಅಲ್ಲಿಯವರೆಗೂ ಅವರಿಗೆ ಏನೂ ಅರ್ಥ ಆಗುವುದಿಲ್ಲ. ಸ್ವರ್ಗ ಮತ್ತು ನರಕ ಅನ್ನುವ 2 ಅಕ್ಷರ ಇದೆ. ಸುಖ ಮತ್ತು ದುಃಖ, ಸ್ವರ್ಗ ಮತ್ತು ನರಕ. ನಿಮಗೆ ಗೊತ್ತಿದೆ, ಭಾರತದಲ್ಲೇ ಸುಖ ಇತ್ತು, ಈಗ ದುಃಖ ಇದೆ. ಈಗ ತಂದೆ ಪುನಃ ಬಂದು ಸುಖವನ್ನು ಕೊಡುತ್ತಾರೆ. ಈಗ ದುಃಖದ ಸಮಯ ಸಮಾಪ್ತಿ ಆಗುತ್ತಾ ಇದೆ. ತಂದೆ ಮಕ್ಕಳಿಗೋಸ್ಕರ ಸುಖದ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಪರಮಾತ್ಮ ತಂದೆಯ ಭಕ್ತಿಯನ್ನು ಮಾಡುತ್ತಾರೆ. ಸನ್ಯಾಸಿ ಮಹಾತ್ಮರೂ ಕೂಡ ತಪಸ್ಸನ್ನು ಮಾಡುತ್ತಾರೆ. ಸನ್ಯಾಸಿಗಳಿಗೂ ಕೂಡ ಯಾವುದಾದರೂ ಒಂದು ಆಸೆ ಅವಶ್ಯವಾಗಿ ಇರುತ್ತದೆ. ಸತ್ಯುಗದಲ್ಲಿ ಇಂತಹ ಯಾವ ಮಾತೂ ಇಲ್ಲ. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಈಗ ನೀವು ಪುರುಷಾರ್ಥ ಮಾಡುತ್ತಿದ್ದೀರಾ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ. ನಿಮಗೆ ಗೊತ್ತಿದೆ, ಸತ್ಯುಗ ಸುಖಧಾಮ ಆಗಿದೆ, ಅದು ಶಾಂತಿಧಾಮ, ಇದು ದುಃಖಧಾಮ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಉತ್ತಮ ಪುರುಷರಾಗುವುದಕ್ಕೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೀರಾ. ಚೆನ್ನಾಗಿ ನೀವೀಗ ಪುರುಷಾರ್ಥ ಮಾಡಬೇಕು. ಶಿಕ್ಷಣ ಓದುವ ಮಾತಿನಲ್ಲಿ ಎಂದೂ ಕೂಡ ಮುನಿಸಿಕೊಳ್ಳಬಾರದು. ನಿಮಗೆ ಯಾರ ಜೊತೆಗಾದರೂ ಹೊಂದಾಣಿಕೆ ಆಗುತ್ತಿಲ್ಲ ಅಂದರೆ ಶಿಕ್ಷಣ ಓದುವುದನ್ನು ಬಿಟ್ಟು ಬಿಡಬಾರದು. ಈ ಶಿಕ್ಷಣಕ್ಕೂ ಜಗಳ ಗಲಾಟೆಗೂ ಯಾವ ಸಂಬಂಧವೂ ಇಲ್ಲ. ಚೆನ್ನಾಗಿ ಓದಿದರೆ ಬರೆದರೆ ನೀವು ರಾಜರಾಗುತ್ತೀರಾ. ಓದದೇ ಇದ್ದರೆ ನೀವು ದಾಸರಾಗಿ ಅನ್ಯರ ಸೇವೆ ಮಾಡಬೇಕಾಗುತ್ತದೆ. ಜಗಳ ಮಾಡುತ್ತಿದ್ದರೆ, ಗಲಾಟೆ ಮಾಡುತ್ತಿದ್ದರೆ ನೀವು ಹೇಗೆ ರಾಜರಾಗಲು ಸಾಧ್ಯ? ಪುನಃ ನಿಮ್ಮ ನಡತೆ ತಮೋ ಪ್ರಧಾನ ನಡತೆ ಆಗಿಬಿಡುತ್ತದೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಉನ್ನತಿಯ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ತಂದೆ ಹೇಳುತ್ತಾರೆ, ಹೇ ಆತ್ಮರೇ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಒಂದು ವೇಳೆ ನೀವು ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಅಂದರೆ ತಂದೆಯನ್ನು ನೆನಪು ಮಾಡಿ. ಏಕೆಂದರೆ ಲಕ್ಷ್ಮೀ ನಾರಾಯಣರನ್ನೂ ಕೂಡ ಈ ರೀತಿ ದೇವತೆಯನ್ನಾಗಿ ತಂದೆ ಮಾಡಿದ್ದಾರೆ. ತಂದೆ ಹೇಳುತ್ತಾರೆ, ನೀವು ಕೂಡ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಇದ್ದೀರಿ. ಈಗ ಪುನಃ ನೀವು ಈ ರೀತಿ ದೇವತೆ ಆಗಬೇಕು. ರಾಜಯೋಗವನ್ನು ತಂದೆ ಸಂಗಮ ಯುಗದಲ್ಲೇ ಕಲಿಸುತ್ತಾರೆ. ನೀವು ಕಲ್ಪ ಕಲ್ಪವೂ ಕೂಡ ಈ ರೀತಿ ದೇವತೆ ಆಗುತ್ತೀರಾ. ಈ ರೀತಿ ತಿಳಿದುಕೊಳ್ಳಬೇಡಿ, ಸದಾ ಈ ಕಲಿಯುಗವೇ ನಡೆಯುತ್ತಿರುತ್ತದೆ ಎಂದು. ಇಲ್ಲ, ಕಲಿಯುಗದ ನಂತರ ಪುನಃ ಸತ್ಯುಗ ಬರುತ್ತದೆ. ಈ ಚಕ್ರ ಅವಶ್ಯವಾಗಿ ತಿರುಗುತ್ತಿರುತ್ತದೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿದ್ದರು. ಈಗ ಪುನಃ ಅವಶ್ಯವಾಗಿ ಜನಸಂಖ್ಯೆ ಕಡಿಮೆ ಆಗಲೇಬೇಕು. ಇದು ಸಹಜವಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಆಗಿ ಹೋದಂತಹ ಕಥೆಯನ್ನು ತಂದೆ ತಿಳಿಸುತ್ತಿದ್ದಾರೆ. ಇದು ಒಂದು ಸಣ್ಣದಾದ ಕಥೆಯಾಗಿದೆ. ವಾಸ್ತವದಲ್ಲಿ ನೋಡಿದರೆ ಇದು ಬಹಳ ದೊಡ್ಡ ಕಥೆ. ಆದರೆ ತಿಳಿದುಕೊಳ್ಳಲು ಇದು ಸಣ್ಣ ಕಥೆ ಆಗಿದೆ. 84 ಜನ್ಮದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ಮೊದಲು ನಿಮಗೂ ಈ ಕಥೆಯ ಬಗ್ಗೆ ಗೊತ್ತಿರಲಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಾ. ನಾವು ಶಿಕ್ಷಣವನ್ನು ಓದುತ್ತಿದ್ದೇವೆ. ಈ ಶಿಕ್ಷಣ ಸಂಗಮ ಯುಗದ ಶಿಕ್ಷಣ ಆಗಿದೆ. ನಾವೀಗ ಈ ನಾಟಕದ ಚಕ್ರವನ್ನು ಸಂಪೂರ್ಣ ಮುಗಿಸಿ ಅಂತ್ಯಕ್ಕೆ ಬಂದು ತಲುಪಿದ್ದೇವೆ.
ಸತ್ಯುಗದಿಂದ ಹಿಡಿದು ಪುನಃ ಈ ನಾಟಕ ಪ್ರಾರಂಭ ಆಗುತ್ತದೆ. ಈಗ ಈ ಹಳೆಯ ಸೃಷ್ಟಿ ಬದಲಾಗಬೇಕು. ಕಲಿಯುಗದ ಕಾಡಿನ ವಿನಾಶ ಆಗುತ್ತದೆ. ಪುನಃ ಸತ್ಯುಗ ಅನ್ನುವಂತಹ ಹೂದೋಟ ನಿರ್ಮಾಣ ಆಗುತ್ತದೆ. ಹೂಗಳು ಎಂದು ದೈವೀ ಗುಣ ಉಳ್ಳವರಿಗೆ ಕರೆಯಲಾಗುತ್ತದೆ. ಮುಳ್ಳು ಎಂದು ಅಸುರೀ ಗುಣ ಉಳ್ಳವರಿಗೆ ಕರೆಯಲಾಗುತ್ತದೆ. ನಿಮ್ಮನ್ನು ನೀವು ನೋಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ. ಈಗ ನಾನು ಪುನಃ ದೇವತೆ ಆಗಬೇಕು. ನಾನು ದೇವತೆ ಆಗಲು ಯೋಗ್ಯ ಆಗುತ್ತಿದ್ದೇನಾ? ದೇವತೆ ಆಗಲು ಅವಶ್ಯವಾಗಿ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆ ಸದ್ಗುರು ಆಗಿ ಬರುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ನಾವೀಗ ನಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ಎಲ್ಲರ ನಡತೆ ಕೆಟ್ಟು ಹೋಗಿದೆ. ಯಾರ ನಡತೆ ಬಹಳ ಚೆನ್ನಾಗಿರುತ್ತದೆಯೋ ಅವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಯಾರ ನಡತೆಗೆ ಒಳ್ಳೆಯ ನಡತೆ ಎಂದು ಕರೆಯುತ್ತಾರೆ ಅನ್ನುವುದು ಕೂಡ ಜನರಿಗೆ ಗೊತ್ತಿಲ್ಲ. ನೀವೀಗ ತಿಳಿಸಬಹುದು, ಈ ದೇವತೆಗಳ ಗುಣಗಳು ಬಹಳ ಒಳ್ಳೆಯ ಗುಣ ಆಗಿತ್ತು. ದೇವತೆಗಳು ಎಂದೂ ಯಾರಿಗೂ ದುಃಖವನ್ನು ಕೊಡುತ್ತಿರಲಿಲ್ಲ. ಯಾರ ನಡತೆ ಬಹಳ ಚೆನ್ನಾಗಿರುತ್ತದೆಯೋ ಅವರನ್ನು ನೋಡಿ ಜನ ಹೇಳುತ್ತಾರೆ, ಇವರು ದೇವಿ ಆಗಿದ್ದಾರೆ, ಇವರ ಮಾತು ಎಷ್ಟೊಂದು ಮಧುರ ಆಗಿದೆ ಎಂದು. ತಂದೆ ಹೇಳುತ್ತಾರೆ, ನಾನೀಗ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ನೀವೀಗ ಬಹಳಷ್ಟು ಮಧುರರಾಗಬೇಕು. ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರು ಹೇಗೆ ಇರುತ್ತಾರೋ ಅವರು ಅದೇ ರೀತಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ನೀವೆಲ್ಲರೂ ಕೂಡ ಈಗ ಟೀಚರ್ ಆಗಬೇಕು. ಟೀಚರ್ನ ಮಕ್ಕಳು ನೀವು ಟೀಚರ್ ಆಗಿದ್ದೀರಾ. ನೀವು ಪಾಂಡವ ಸೇನೆಯವರಾಗಿದ್ದೀರಾ. ಮಾರ್ಗದರ್ಶಕರಾದ ನಿಮ್ಮ ಕೆಲಸ ಆಗಿದೆ ಎಲ್ಲರಿಗೂ ದಾರಿಯನ್ನು ತೋರಿಸುವುದು. ದೈವೀ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು. ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು. ಮನೆಯಲ್ಲಿ ಇದ್ದು ನೀವು ಸೇವೆಯನ್ನು ಮಾಡಬಹುದು. ಯಾರೇ ಬಂದರೂ ಕೂಡ ಅವರಿಗೆ ಶಿಕ್ಷಣವನ್ನು ಓದಿಸಬೇಕು. ಶಿಕ್ಷಣವನ್ನು ಓದಿಸುತ್ತಾ ಇರಿ. ಈ ರೀತಿ ಬಹಳಷ್ಟು ಮಕ್ಕಳು ಇದ್ದಾರೆ. ತಮ್ಮ ಮನೆಯಲ್ಲೇ ಗೀತಾ ಪಾಠಶಾಲೆಯನ್ನು ತೆರೆದು ಅನೇಕರ ಸೇವೆಯನ್ನು ಮಾಡುತ್ತಿರುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಇಲ್ಲೇ ಮಧುಬನದಲ್ಲಿ ಬಂದು ಕುಳಿತುಕೊಳ್ಳಬೇಕು ಎಂದು. ಕನ್ಯರಿಗಂತೂ ಬಹಳ ಸಹಜ ಆಗಿದೆ. 2 ತಿಂಗಳು ಎಲ್ಲಾ ಕಡೆ ಸುತ್ತಾಡಿ ಮತ್ತೆ ವಾಪಸ್ ಮನೆಗೆ ಹೋಗಿಬಿಡಬೇಕು. 1 ತಿಂಗಳು ಅಥವಾ 2 ತಿಂಗಳು ಸುತ್ತಾಡಿ ಮನೆಗೆ ಹೋಗಿಬಿಡಬೇಕು. ಮನೆಯ ಸನ್ಯಾಸವನ್ನು ನೀವೀಗ ಮಾಡಬಾರದು. ಕನ್ಯರಿಗೆ ಮನೆಯಿಂದ ನಿಮಂತ್ರಣ ಬಂದರೆ ನೀವು ಹೋಗುತ್ತೀರಾ. ಬಾಬಾ ಮನೆಗೆ ಹೋಗಲು ಬೇಡ ಎಂದು ಹೇಳುವುದಿಲ್ಲ. ಇದರಲ್ಲಿ ಯಾವುದೇ ನಷ್ಟದ ಮಾತಿಲ್ಲ. ಇನ್ನೂ ಉತ್ಸಾಹ ಬರುತ್ತದೆ. ನಾವು ಈಗ ಬುದ್ಧಿವಂತರಾಗಿದ್ದೇವೆ. ನಮ್ಮ ಪರಿವಾರದವರನ್ನೂ ಕೂಡ ನಮ್ಮ ಸಮಾನ ಮಾಡಿಕೊಂಡು ಅವರನ್ನೂ ಜೊತೆಗೆ ಬಾಬಾರವರ ಸಮ್ಮುಖಕ್ಕೆ ಕರೆದುಕೊಂಡು ಬರುತ್ತೇವೆ. ಈ ರೀತಿ ಬಹಳಷ್ಟು ಮಕ್ಕಳಿದ್ದಾರೆ. ಅವರು ಮನೆಯಲ್ಲಿದ್ದು ಸೇವೆಯನ್ನು ಮಾಡುತ್ತಾರೆ. ಬಹಳಷ್ಟು ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ. ತಂದೆ ಮುಖ್ಯ ಮಾತನ್ನು ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ನಿಮ್ಮ ಉನ್ನತಿಯನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಇರುವವರಿಗೂ ಕೂಡ ಜ್ಞಾನವನ್ನು ತಿಳಿಸಿ. ಮನೆಯಲ್ಲಿ ಇರುವಂತವರು ಇಲ್ಲಿರುವವರಿಗಿಂತ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿ ಬಹಳಷ್ಟು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ನಿಮಗೆ ಮನೆಗೆ ಹೋಗಬೇಡಿ ಎಂದು ತಂದೆ ಎಂದೂ ತಡೆಯುವುದಿಲ್ಲ. ಅವರ ಕಲ್ಯಾಣವನ್ನು ನೀವೀಗ ಮಾಡಬೇಕಾಗುತ್ತದೆ. ಯಾರಿಗೆ ಅನ್ಯರ ಕಲ್ಯಾಣ ಮಾಡುವ ಅಭ್ಯಾಸ ಆಗುತ್ತದೆಯೋ ಅವರು ಅನ್ಯರ ಕಲ್ಯಾಣ ಮಾಡದೇ ಇರಲು ಸಾಧ್ಯ ಇಲ್ಲ. ಯೋಗ ಮತ್ತು ಜ್ಞಾನ ಸಂಪೂರ್ಣ ಇತ್ತು ಅಂದರೆ ಯಾರೂ ನಿಮಗೆ ಅಗೌರವವನ್ನು ತೋರಿಸಲು ಸಾಧ್ಯ ಇಲ್ಲ. ಯೋಗ ಇಲ್ಲ ಅಂದರೆ ಮಾಯೆ ಪೆಟ್ಟನ್ನು ಕೊಡುತ್ತದೆ. ಮನೆ ಗೃಹಸ್ಥದಲ್ಲಿ ಇದ್ದರೂ ಕೂಡ ನೀವು ಕಮಲ ಪುಷ್ಪದ ಸಮಾನ.
ಅವಶ್ಯವಾಗಿ ಪವಿತ್ರರಾಗಬೇಕು. ಬಾಬಾ ಅಂತೂ ಮಕ್ಕಳಿಗೆ ಸ್ವತಂತ್ರವನ್ನು ಕೊಡುತ್ತಾರೆ. ಬಲೆ ಮನೆಯಲ್ಲೇ ಇರಿ. ನೀವು ಇಲ್ಲಿಗೆ ಬಂದು ಹೇಗೆ ಇರಲು ಸಾಧ್ಯ? ಎಷ್ಟೆಲ್ಲಾ ಮಕ್ಕಳು ಬರುತ್ತಾರೆ, ಅಷ್ಟೆಲ್ಲಾ ಮಕ್ಕಳು ಇಲ್ಲೇ ಉಳಿದುಕೊಂಡರೆ ಎಷ್ಟೊಂದು ಮನೆಗಳನ್ನು ಕಟ್ಟಬೇಕಾಗುತ್ತದೆ. ಕಲ್ಪದ ಮೊದಲು ಕೂಡ ಏನೆಲ್ಲ ನಡೆದಿತ್ತು ಅದೇ ಈಗ ಪುನರಾವರ್ತನೆ ಆಗುತ್ತದೆ. ಮಕ್ಕಳಾದ ನೀವು ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಡ್ರಾಮಾದಲ್ಲಿ ಏನಿದೆಯೋ ಅದೇ ಆಗುತ್ತದೆ. ನಾಟಕವನ್ನು ಬಿಟ್ಟು ಇಲ್ಲಿ ಬೇರೆ ಏನೂ ನಡೆಯುವುದಿಲ್ಲ. ಇಲ್ಲಿ ಜಗಳ ಮುಂತಾದದ್ದು ಪ್ರಾರಂಭ ಆಗುತ್ತದೆ. ಎಷ್ಟೊಂದು ಜನ ಸಾಯುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಏನು ಕಲ್ಪದ ಮೊದಲಾಗಿತ್ತೋ ಅದೇ ಪುನಃ ರಿಪೀಟ್ ಆಗುತ್ತದೆ. ಯಾರು ಕಲ್ಪವು ಜ್ಞಾನವನ್ನು ತಿಳಿಸಿದ್ದಾರೋ ಈಗಲೂ ಕೂಡ ಅವರೇ ತಿಳಿಸುತ್ತಾರೆ. ತಂದೆ ಕಲ್ಪವು ಯಾರಿಗೆ ಜ್ಞಾನವನ್ನು ಹೇಳಿದ್ದಾರೋ ಈಗಲೂ ಅವರಿಗೇ ಹೇಳುತ್ತಾರೆ. ಮನುಷ್ಯರು ಬಲೆ ಏನಾದರೂ ವಿಚಾರ ಮಾಡಲಿ, ನಾನಂತೂ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ಯಾವ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಅದೇ ಪಾತ್ರ ಅಭಿನಯ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾಟಕ ಪಾತ್ರದಲ್ಲಿ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗಲು ಬಿಡುವುದಿಲ್ಲ. ಯಾರು ಕಲ್ಪದ ಮೊದಲು ಓದಿದ್ದರೋ ಈಗಲೂ ಅವರೇ ಓದುತ್ತಾರೆ. ಪ್ರತಿಯೊಬ್ಬರ ನಡತೆಯ ಸಾಕ್ಷಾತ್ಕಾರ ಕೂಡ ಆಗುತ್ತಿರುತ್ತದೆ. ಇವರು ಏನನ್ನು ಓದುತ್ತಾರೆ, ಏನು ಪದವಿ ಪಡೆದುಕೊಳ್ಳುತ್ತಾರೆ ಎಂದು. ಯಾರು ಚೆನ್ನಾಗಿ ಸೇವೆ ಮಾಡುತ್ತಾರೋ ತಿಳಿದುಕೊಳ್ಳಬೇಕು, ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಳ್ಳೆಯ ಸೇವಾದಾರಿಗಳಿಗೆ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಆದರೆ ಅವರು ಹೋಗಿ ಒಳ್ಳೆಯ ಕುಲದಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ. ಬಹಳ ಸುಖಿಗಳಾಗಿರುತ್ತಾರೆ. ಯಾರು ಅನೇಕರಿಗೆ ಸುಖವನ್ನು ಕೊಟ್ಟಿದ್ದಾರೋ ಅವರಿಗೆ ಅದರ ಫಲ ಅಂತೂ ಸಿಗುತ್ತಿರುತ್ತದೆ. ಈ ಸಂಪಾದನೆ ಎಂದೂ ಕೂಡ ವ್ಯರ್ಥ ಆಗುವುದಿಲ್ಲ. ಸತ್ಯುಗದಲ್ಲಂತೂ ಎಲ್ಲಿ ವಿಜಯಿಯಾಗಿರುತ್ತಾರೋ ಅಲ್ಲಿ ಜನ್ಮ ಪ್ರಾಪ್ತಿಯಾಗುತ್ತದೆ. ಬಹಳಷ್ಟು ಜನರಿಗೆ ಈಗ ನಾವು ಸುಖವನ್ನು ಕೊಟ್ಟರೆ ಸತ್ಯುಗದಲ್ಲಿ ನಮ್ಮ ಬಾಯಲ್ಲಿ ಚಿನ್ನದ ಸ್ಪೂನ್ ಇರುತ್ತದೆ. ಅಂದರೆ ಅಷ್ಟೊಂದು ಸಮೃದ್ಧಿ ಇರುತ್ತದೆ. ಅದಕ್ಕಿಂತ ಕಡಿಮೆ ಅಂದರೆ ಬೆಳ್ಳಿಯ ಸ್ಪೂನ್, ಅದಕ್ಕಿಂತ ಕಡಿಮೆ ಅಂದರೆ ತಾಮ್ರದ ಸ್ಪೂನ್. ನಿಮಗೆ ಅರ್ಥ ಆಗುತ್ತದೆ ತಾನೆ ನಾವು ಎಷ್ಟು ಯೋಗ ಮಾಡುತ್ತಿದ್ದೇವೆ, ನಾವು ರಾಜಾರಾಣಿ ಆಗುತ್ತೇವೋ ಅಥವಾ ಪ್ರಜೆ ಆಗುತ್ತೇವೋ ಎಂದು. ಯಾರು ಚೆನ್ನಾಗಿ ಓದುವುದಿಲ್ಲ, ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ, ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಳ್ಳೆಯ ಅಥವಾ ಕೆಟ್ಟ ಕರ್ಮ ಅವಶ್ಯವಾಗಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ನಾವು ಮಾಡಿದ ಕರ್ಮ ನಮ್ಮ ಸಮ್ಮುಖದಲ್ಲಿ ನಮಗೆ ಕಾಣುತ್ತದೆ. ಆತ್ಮಕ್ಕೆ ಗೊತ್ತಿದೆ ನಾನು ಎಷ್ಟು ಸೇವೆ ಮಾಡುತ್ತಿದ್ದೇನೆ ಎಂದು. ಒಂದು ವೇಳೆ ತಕ್ಷಣ ನಾವೀಗಲೇ ಶರೀರವನ್ನು ಬಿಟ್ಟರೆ ನಾವು ಏನು ಪದವಿಯನ್ನು ಪಡೆದುಕೊಳ್ಳಬಹುದು? ಈಗ ನೀವು ಓದಿ ಸುಧಾರಣೆ ಆಗುತ್ತಿದ್ದೀರಾ. ಕೆಲವರು ಇನ್ನೂ ಕೆಟ್ಟು ಹೋಗುತ್ತಿದ್ದಾರೆ. ಅವರನ್ನು ನೋಡಿ ಹೇಳಲಾಗುತ್ತದೆ ಅವರ ಅದೃಷ್ಟದಲ್ಲೇ ಇಲ್ಲ ಎಂದು. ತಂದೆ ಮಕ್ಕಳನ್ನು ಎಷ್ಟು ಶ್ರೇಷ್ಠ ಮಾಡುತ್ತಾರೆ. ತಂದೆಯ ಮನೆಗೆ ಬಂದ ನಂತರ ಯಾರೂ ಖಾಲಿ ಕೈಯಿಂದ ಹೋಗಬಾರದು. ಈಗ ಸತ್ಯವಾದ ಮಾಲೀಕ ತಂದೆ ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ. ನೀವೀಗ ಯಾರೇ ಬಂದರೂ ಅವರಿಗೆ 2 ಅಕ್ಷರವನ್ನು ತಿಳಿಸಿ. ಸ್ವಲ್ಪ ಜ್ಞಾನ ತಿಳಿದುಕೊಂಡರೂ ಅವರೂ ಪ್ರಜೆ ಆಗುತ್ತಾರೆ. ದೇವಿ ದೇವತಾ ಧರ್ಮದ ಆತ್ಮರು ಇಲ್ಲಿಯವರೆಗೂ ಬರುತ್ತಿರುತ್ತಾರೆ. ಆದರೆ ಈಗ ಎಲ್ಲರೂ ಪತಿತರಾಗಿರುವ ಕಾರಣ ತಮ್ಮನ್ನು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ತಂದೆಯ ಬಳಿ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿದೆ. ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. ತಂದೆ ತಿಳಿಸುತ್ತಾರೆ ಈ ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಎಂದು. ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಓದಿಸುತ್ತಾರೆ. ಟೀಚರ್ಗೂ ಗೊತ್ತಿರುತ್ತದೆ, ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತದೆ ನಾವು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗಬಹುದು ಎಂದು. ಪ್ರತಿಯೊಬ್ಬರು ಸ್ವಯಂ ತಿಳಿದುಕೊಂಡಿದ್ದೀರಾ ನಾನು ದೈವಿ ಗುಣದಲ್ಲಿ ಎಷ್ಟು ಕಚ್ಚಾ ಇದ್ದೇನೆ.
ಕೆಲವರು ಯೋಗದಲ್ಲಿ ಕಚ್ಚಾ ಇದ್ದಾರೆ, ಕೆಲವರು ಜ್ಞಾನದಲ್ಲಿ ಕಚ್ಚಾ ಇದ್ದಾರೆ. ಯಾರು ಕಚ್ಚಾ ಇರುತ್ತಾರೋ ಅವರು ಫೇಲ್ ಆಗುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ. ಇಂದು ನಾನು ಚೆನ್ನಾಗಿ ಓದುತ್ತಿಲ್ಲ, ಕಚ್ಚಾ ಇದ್ದೇನೆ, ನಾಳೆ ನಾನು ಪಕ್ಕಾ ಆಗುತ್ತೇನೆ. ಇಲ್ಲ, ಈಗಲೇ ಪುರುಷಾರ್ಥ ಮಾಡಿ ಸರಿ ಮಾಡಿಕೊಳ್ಳಬೇಕು. ನೀವು ಸ್ವಯಂ ಅನುಭವ ಮಾಡುತ್ತೀರಾ. ನಾವು ಏನಾದರೂ ಈಗಲೇ ಶರೀರವನ್ನು ಬಿಟ್ಟರೆ ನಾವು ಫೇಲ್ ಆಗಿ ಬಿಡುತ್ತೇವೆ. ಅಂದರೆ ಪಾಸ್ ಆಗುವಷ್ಟು ಪುರುಷಾರ್ಥವನ್ನು ಇಂದೂ ನಾವು ಮಾಡಿಲ್ಲ. ಇಂಥವರು ನಮಗಿಂತ ಬುದ್ಧಿವಂತರಿದ್ದಾರೆ ಎಂದು ನಮಗೆ ತಿಳಿಯುತ್ತದೆ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಾರೋ ಅವರು ಬಹಳ ಬುದ್ಧಿವಂತರಾಗುತ್ತಾರೆ. ಒಂದು ವೇಳೆ ದೇಹಾಭಿಮಾನ ಇತ್ತು ಅಂದರೆ ಅವರು ಏನು ಶಿಕ್ಷಣವನ್ನು ಕಲಿಯಲು ಸಾಧ್ಯ? ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಏಕ್ದಂ ಪಕ್ಕಾ ಮಾಡಿಕೊಳ್ಳಿ. ತಂದೆ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಪುನಃ ನಿಮ್ಮಲ್ಲಿ ದೈವೀ ಗುಣ ಧಾರಣೆ ಆಗುತ್ತದೆ. ನಿಮ್ಮ ನಾಡಿಯನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಯೋಗ್ಯ ಆಗಿದ್ದೇನೆ. ನೀವೀಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಈ ರಾಜಯೋಗದ ಶಿಕ್ಷಣವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಮಕ್ಕಳಿಗೆ ತಂದೆ ಕಲಿಸುತ್ತಿರುತ್ತಾರೆ. ಮಕ್ಕಳೇ ಕೇಳುತ್ತಾರೆ, ನಮ್ಮ ಬ್ರಾಹ್ಮಣ ಕುಲದ ಆತ್ಮರು ಎಷ್ಟು ಜನ ಇದ್ದಾರೆ ಎಂದು. ಆದರೆ ಅದು ಸಂಪೂರ್ಣ ಗೊತ್ತಾಗುವುದು ಹೇಗೆ? ಇಂದು ಬರುತ್ತಾರೆ, ನಾಳೆ ಬಿಟ್ಟು ಹೋಗುತ್ತಾರೆ ಮತ್ತು ಹೊಸ ಹೊಸಬರು ಹುಟ್ಟುತ್ತಿರುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ನಮ್ಮ ನಡತೆಯನ್ನು ದೈವೀ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು. ದೈವೀ ಗುಣವನ್ನು ಧಾರಣೆ ಮಾಡಿಕೊಂಡು ಸ್ವಯಂನ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು. ಎಲ್ಲರಿಗೂ ಸುಖವನ್ನು ಕೊಡಬೇಕು. ಸೆಕೆಂಡ್ ಪಾಯಿಂಟ್, ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಬುದ್ಧಿಯನ್ನು ಅಲೆದಾಡಲು ಬಿಡಬಾರದು. ತಂದೆಯ ಸಮಾನ ಟೀಚರ್ ಆಗಿ ಎಲ್ಲರಿಗೂ ಸರಿಯಾದ ಮಾರ್ಗವನ್ನು ತೋರಿಸಬೇಕು. ವರದಾನ: ಖುಷಿಯ ಖಜಾನೆಯಿಂದ ಸಂಪನ್ನ ಆಗಿ ದುಃಖಿ ಆತ್ಮರಿಗೆ ಖುಷಿಯ ದಾನವನ್ನು ನೀಡುವಂತಹ ಪುಣ್ಯಾತ್ಮರಾಗಿ. ಈಗ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ದುಃಖ ಇದೆ. ಮಕ್ಕಳಾದ ನಿಮ್ಮ ಬಳಿ ಪ್ರತಿ ಕ್ಷಣ ಖುಷಿ ಇದೆ. ದುಃಖಿ ಆತ್ಮರಿಗೆ ಖುಷಿಯನ್ನು ಕೊಡುವುದು ಇದು ಬಹಳ ದೊಡ್ಡ ಪುಣ್ಯ ಆಗಿದೆ. ಜಗತ್ತಿನವರು ಖುಷಿಗೋಸ್ಕರ ತಮ್ಮ ಸಮಯ, ಸಂಪತ್ತು ಎಲ್ಲವನ್ನೂ ಖರ್ಚು ಮಾಡುತ್ತಾರೆ ಮತ್ತು ನಿಮಗೆ ಸಹಜವಾಗಿ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿದೆ. ಈಗ ಏನು ಖಜಾನೆ ಸಿಕ್ಕಿದೆಯೋ ಅದನ್ನು ಎಲ್ಲರಿಗೂ ಹಂಚುತ್ತಾ ಹೋಗಿ. ಖಜಾನೆಯನ್ನು ಹಂಚುವುದು ಅಂದರೆ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುವುದಾಗಿದೆ. ಯಾರೇ ನಿಮ್ಮ ಸಂಬಂಧದಲ್ಲಿ ಬರಲಿ ಅವರು ಅನುಭವ ಮಾಡಬೇಕು, ಇವರಿಗೆ ಶ್ರೇಷ್ಠ ಖಜಾನೆ ಪ್ರಾಪ್ತಿಯಾಗಿದೆ, ಆ ಶ್ರೇಷ್ಠ ಖಜಾನೆಯ ಖುಷಿ ಇವರಿಗೆ ಇದೆ ಎಂದು ಅವರಿಗೆ ಅನುಭವ ಆಗಬೇಕು. ಶ್ಲೋಗನ್: ಅನುಭವಿ ಆತ್ಮರು ಎಂದೂ ಯಾವ ಮಾತಿನಲ್ಲೂ ಮೋಸ ಹೋಗಲು ಸಾಧ್ಯ ಇಲ್ಲ. ಅವರು ಸದಾ ವಿಜಯಿಗಳಾಗಿ ಇರುತ್ತಾರೆ. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಬ್ರಹ್ಮ ತಂದೆಯ ಸಮಾನ ನಿಮ್ಮ ಸ್ಥಿತಿಯನ್ನು ಅಚಲ, ಅಡೋಲ ಮಾಡಿಕೊಳ್ಳುವುದಕ್ಕೋಸ್ಕರ ಎಂತಹ ವಾತಾವರಣದಲ್ಲಿ ಇದ್ದರೂ, ಎಂತಹ ವಾಯುಮಂಡಲದಲ್ಲಿ ಇದ್ದರೂ ಕೂಡ ಪ್ರತಿಯೊಬ್ಬರ ಸಲಹೆಗೆ ಗೌರವ ಕೊಡಿ. ಎಂದೂ ಕೂಡ ಅನ್ಯರ ಸಲಹೆಯನ್ನು ಕೇಳುತ್ತಾ ಸಂಶಯದಲ್ಲಿ ಬರಬಾರದು. ಏಕೆಂದರೆ ಯಾರು ನಿಮಿತ್ತ ಆತ್ಮರಾಗಿದ್ದಾರೋ ಅವರು ಅನುಭವಿಗಳಾಗಿ ಬಿಟ್ಟಿದ್ದಾರೆ. ಒಂದು ವೇಳೆ ಅವರು ಹೇಳುತ್ತಿರುವ ಆದೇಶ ಸ್ಪಷ್ಟವಾಗಿ ಅರ್ಥ ಆಗದಿದ್ದರೆ ಏರುಪೇರಿನಲ್ಲಿ ಬರಬೇಡಿ. ಧೈರ್ಯದಿಂದ ಅವರಿಗೆ ಹೇಳಬೇಕು,
ಇದನ್ನು ನಾನು ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತೇನೆ ಎಂದು. ಆಗ ನಿಮ್ಮ ಸ್ಥಿತಿ ಏಕರಸ, ಅಚಲ, ಅಡೋಲವಾಗಿ ಇರುತ್ತದೆ. ಒಳ್ಳೆಯದು. ಓಂ ಶಾಂತಿ.